नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडं कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद भासतीर्थेन्दुः भासतां मम मानसे। सत्याविघ्नकराब्जोत्थान 50 वर्षपूजकान् सत्यप्रमोदतीर्थार्यान् नौमि न्यायसुधारता। यैरहं शुकवत् सम्यक् शिक्षितोऽस्मि कृपालभेन तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते अद्य भीमसेनस्य आध्यात्मिकस्वरूपविवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु। हरे राम 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 हरे हरे, हरे कृष्ण 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 हरे हरे। हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇಲ್ಲಿವರೆಗೂ ಭೀಮನ 10 ಗುಣಗಳಲ್ಲಿ ಏಳು ಗುಣಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಭೀಮನಲ್ಲಿರ್ತಕ್ಕಂಥ ಸ್ಥಿತಿ, ಸ್ಥಿರತೆ, ಅವಿಚಲತೆ, ಏನು ಬಂದರೂ ಕೂಡ ತನ್ನ ನಿರ್ಣಯದಿಂದ ಸ್ವಲ್ಪವೂ ಕೂಡ ತಪ್ಪದೇ ಇರತಕ್ಕಂಥ ವ್ಯಕ್ತಿ. ನಿನ್ನಿನ ದಿವಸ ಅಂಥ ಭೀಮನನ್ನು ಕಾಣುವುದಕ್ಕೋಸ್ಕರ ನಾವು ಪ್ರಯತ್ನಿಸಿದ್ದೇವೆ. ಇವತ್ತು ಯೋಗ ಗುಣದ ಪ್ರತಿನಿಧಿ ಭೀಮಸೇನ. ಯೋಗ ಅಂತ ತಿಳ್ಕೊಂಡಂತಂದ್ರೆ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ, ಜೀವನದಲ್ಲಿ ಎಷ್ಟೇ ದ್ವಂದ್ವ ಬರಲಿ, ಆ ಎಲ್ಲವನ್ನೂ ಕೂಡ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತ ಸ್ವೀಕರಿಸು. ಪರಮಾತ್ಮನ ಜೊತೆಗೆ ಯೋಗ ಅಂತಂದರೆ ಭಗವಂತನನ್ನು ಪಡೆಯತಕ್ಕಂಥ ಉಪಾಯವನ್ನು ಸೂಚಿಸ್ತಕ್ಕಂಥ ವ್ಯಕ್ತಿ. ವಿಷಮ ಪರಿಸ್ಥಿತಿಯಲ್ಲಿ, ದ್ವಂದ್ವ ಪರಿಸ್ಥಿತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಗುರಿಯವರೆಗೂ ಮುಟ್ಟತಕ್ಕಂತಹ ಸ್ಥಿರತೆ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ಯೋಗ ಅಂತ ತಿಳ್ಕೊಂಡಂತ ಹೇಳಿ ಇದೇ ಭಗವತ್ ಪ್ರಾಪ್ತಿಯ ಮುಖ್ಯ ಸಾಧನವೂ ಕೂಡ ಆಗ್ತದೆ. ಭೀಮಸೇನ ದೇವನ ಜೀವನದಲ್ಲಿ ದ್ವಂದ್ವ. ತಾನು ಮಹಾಪರಾಕ್ರಮಿ, ಬಹಳ ಶ್ರೇಷ್ಠ, ಬಹಳ ಸದ್ಗುಣವಂತ, ಆದರೆ ಅಣ್ಣ ತನ್ನ ಸಮಾನಷ್ಟಿಲ್ಲ, ತನಕ್ಕಿಂತ ಕಡಿಮೆ. ಭೀಮನಿಗೆ ತನ್ನ ವೈಶಿಷ್ಟ್ಯವನ್ನು ಮೆರೆದರೆ ಎಲ್ಲಿ ನನ್ನ ಅಣ್ಣನಿಗೆ ಮನಸ್ಸಿಗೆ ನೋವಾಗ್ತದೋ ಅಂತ ತಿಳ್ಕೊಂಡಂತೇಳಿ ಭೀಮ ತನ್ನಲ್ಲಿರ್ತಕ್ಕ ವಿಶಿಷ್ಟ ಸಂದರ್ಭಗಳನ್ನು ಬಿಟ್ಟು ಆ ಸಂದರ್ಭವನ್ನು ಸ್ವೀಕಾರ ಮಾಡಿದ್ದ. ಅಣ್ಣ ಹೇಳಿದಂತೆ ಕೇಳಬೇಕು, ಶಾಸ್ತ್ರದ ನಿಯಮ. ಆದರೆ ಧರ್ಮರಾಜನ ನಿರ್ಣಯ ಅನೇಕ ಸಲ ತಪ್ಪಾಗಿವೆ. ತಪ್ಪಾದದ್ದನ್ನು ತಪ್ಪು ಅಂತ ಹೇಳಿದ್ದಾನೆ ಹೊರತು ಅಣ್ಣನನ್ನ ಬಿಟ್ಟು ಕೊಡಲಿಲ್ಲ. ಅಣ್ಣ ನಮಗೆ ಹಿರಿಯ, ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗಿದೆ.
ಅಂದು ದುರ್ಯೋಧನ ಹೇಳಿದ, ಈ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬಿರುಕನ್ನು ಹುಟ್ಟಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ. ಭೀಮ, ನೀವೆಲ್ಲ ದಾಸರಾದದ್ದು, ನಿಮಗೆಲ್ಲ ಗದ ಇತ್ಯಾದಿ ಆಯುಧಗಳನ್ನು ಬದಿಗಿಟ್ಟು ದಾಸರಂತೆ ನಾರು ಬಟ್ಟೆ ಉಟ್ಕೊಂಡು ಕೂತ್ಕೊಂಡಿದ್ದೀರಿ. ನಿಮ್ಮ ಈ ಅವಸ್ಥೆಗೆ ನಿಮ್ಮ ಈ ಅಣ್ಣ ಕಾರಣ. ಇವನ ಜೂಜಿನ ಹುಚ್ಚು ಇದಕ್ಕೆ ಕಾರಣ. ಆದ್ದರಿಂದ ಒಂದು ಮಾತನ್ನ ಹೇಳ್ಬಿಡು, ನನಗೂ ನನ್ನ ಅಣ್ಣನಿಗೂ ಸಂಬಂಧ ಇಲ್ಲ ಅಂತ ಹೇಳಿ. ಆವಾಗ ನೀವೆಲ್ಲ ಎಷ್ಟು ಜನ ಸೇರಿದ್ದೀರಿ ಈ ಸಭೆಯಲ್ಲಿ, ನಿಮ್ಮ ಎಲ್ಲರಿಗಿಂತ ನಾನು ಶ್ರೇಷ್ಠ ಬಲಿಷ್ಠ. ಹೇಳ್ದ, ನಾನು ನಿಮ್ಮೆಲ್ಲರಿಗಿಂತಲೂ ಶ್ರೇಷ್ಠ. ಇವನು ನಮ್ಮೆಲ್ಲರಿಗೂ ಅಣ್ಣ, ಜ್ಯೇಷ್ಠ ಭ್ರಾತಾಪಿತ ಸಮ. ಅಲ್ಲೋ ಭೀಮ, ಆಗಳ ಹೇಳ್ದಿಲ್ಲ ಅರ್ಜುನ ಬೆಂಕಿ ತಗೊಂಡ್ ಬಾ, ದ್ರೌಪದಿಯನ್ನು ಪಣಕ್ಕಿಟ್ಟ, ಎರಡಕ್ಕೆ ಸುಡೋಣ ಅಂತ ತಿಳ್ಕೊಂಡು ಅಂತೇಳಿ. ದುರ್ಯೋಧನ ನಮ್ಮೆಲ್ಲ ಮಾತಾಡ್ಕೋತೀವಿ, ಆದರೆ ನಮ್ಮ ಅಣ್ಣನನ್ನು ನಮ್ಮಿಂದ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನಿಂದ ನಮ್ಮನ್ನು ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕಲ್ಪನೆ ಮಾಡಿಕೊಳ್ಳಿ, ಯಾವ ಅಣ್ಣನ ಡಿಸಿಷನ್ ತಪ್ಪಾಗ್ತಾ ಇದೆ. ಆದರೆ ಆ ಒಂದು ದ್ವಂದ್ವದ ಸಂದರ್ಭದಲ್ಲಿಯೂ ಕೂಡ ಭೀಮಸೇನ ತನ್ನ ಶಾಸ್ತ್ರಕ್ಕೆ ಅನುಸಾರವಾಗಿರ್ತಕ್ಕಂಥ ಧರ್ಮವನ್ನು ಬಿಟ್ಟು ಕೊಡಲಿಲ್ಲ. ಕಲ್ಪನೆ ಮಾಡಿಕೊಳ್ಳಿ ನೀವು, ನಿಮ್ಮ ಸ್ಥಳದಲ್ಲಿ ನೀವೇ ಭೀಮ, ನೀವೇ ಅರ್ಜುನ, ನೀವೇ ನಕುಲ ಸಹದೇವ ಅಂತನೂ ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಎದುರಿಗೆ ನಿಮ್ಮ ಹೆಂಡತಿಯನ್ನು ಎಳೆದು ತಂದಿದ್ದಾರೆ, ಅವಳ ಬಟ್ಟೆ ಬಿಚ್ಚಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಭೆಯ ಮಧ್ಯದಲ್ಲಿ. ಆದರೂ ಅಣ್ಣನ ಆಜ್ಞೆ, ಅಣ್ಣ ನಮ್ಮನ್ನು ಪಣಕ್ಕೆ ಇಟ್ಟು ಸೋಲಿಸಿದ್ದಾನೆ, ಈಗ ನಾವು ದಾಸರು, ಸ್ವಂತ ನಿರ್ಣಯ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಈ ಒಂದು ಏನಾದರೂ ನಾವು ತಪ್ಪು ಮಾಡಿದರೆ ಅಥವಾ ಅಣ್ಣನ ವಿರುದ್ಧ ಮಾಡಿದರೆ ಅಣ್ಣ ಮನೆ ಬಿಟ್ಟು ಹೋಗ್ತಾನೆ. ಅಣ್ಣನನ್ನು ಉಳಿಸ್ಕೊಳ್ಬೇಕು. ಹೆಂಡತಿಯ ಮರ್ಯಾದೆಗಿಂತ ಅಣ್ಣನ ಮಾತನ್ನು ಕೇಳೋದು ಶ್ರೇಷ್ಠವೇ? ಅನ್ನೋ ಪ್ರಶ್ನೆಗೆ ಪಾಂಡವರು ಕೊಟ್ಟ ಉತ್ತರ. ಶ್ರೀಮದಾಚಾರ್ಯರು ಪಾಂಡವರ ಪರವಾಗಿ ಹೇಳ್ತಾರೆ, ಹೌದು, ಪಾಂಡವರಿಗೆ ಗೊತ್ತಿತ್ತು ದ್ರೌಪದಿ ತನ್ನ ಮಾನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಮರ್ಥಳಿದ್ದಾಳೆ. ಅವಳು ಕಣ್ ತೆಗೆದು ನೋಡಿದರೆ ಜಗತ್ತು ಹೊಟ್ಟು ಹೋಗ್ತದೆ. ಅಂತ ಮಹಾ ಸಮರ್ಥ ಶಾಲಿನಿ ಅಂತ ತಿಳ್ಕೊಂಡಂತ ಅನ್ನೋದು ಗೊತ್ತಿದೆ ಪಾಂಡವರಿಗೆ. ಉಳಿದವ್ರು ನೆನಪಿತ್ತು, ಯಾರಿಗೂ ಗೊತ್ತು, ಭೀಮನಿಗಂತೂ ಪುರ ನೆನಪಿತ್ತು. ರಕ್ಷತಿ ಇತ್ತೇವ ವಿಶ್ವಾಸ. ಅಣ್ಣನ ಬಿಟ್ಕೊಡ್ಬೇಕು, ಹೆಂಡತಿಯನ್ನು ಬಿಟ್ಕೊಡ್ಬೇಕು ಅನ್ನುವ ದ್ವಂದ್ವದ ಸಮಯದಲ್ಲಿ ಅಣ್ಣನಿಗೆ ಮಾತಿನಿಂದ ಶಿಕ್ಷೆ ಕೊಟ್ಟರೂ ಕೂಡ ಅಣ್ಣನನ್ನು ಬಿಟ್ಕೊಡೋದಿಲ್ಲ. ಬಿಡು, ಇವತ್ತಿನ ಸಂಯುಕ್ತ ಫ್ಯಾಮಿಲಿ, ಸಂಯುಕ್ತ ಕುಟುಂಬಗಳು ಹೊರಟೋಗ್ಬಿಟ್ಟವೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು,
ಮಕ್ಕಳು ಫಾರನ್ಗೆ ಹೋಗ್ಬಿಡ್ತಾರೆ. ಆ ನಂತರ ನಾವು ಮುದುಕರಾಗ್ತೇವೆ. ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಎಷ್ಟೋ ಫ್ಯಾಮಿಲಿಗಳನ್ನು ನೋಡಿದ್ದೇನೆ. ವಿದೇಶಕ್ಕೆ ಹೋದ ಮಕ್ಕಳು ಅಲ್ಲಿ ಸಂಸ್ಕೃತಿ ಒಳಗಾಗ್ತಾರೆ. ಇಲ್ಲಿ ಅಪ್ಪ ಹಾಸ್ಪಿಟಲೈಸ್ ಆಗಿದ್ದಾನೆ ಅಥವಾ ಅಮ್ಮ ಹಾಸ್ಪಿಟಲೈಸ್ ಆಗಿದ್ದಾಳೆ, ಸೀರಿಯಸ್ ಇದೆ. ಉತ್ತರ, ನನಗೆ ರಜೆ ಸಿಗ್ತಾ ಇಲ್ಲ, ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ ಸಂದರ್ಭದಲ್ಲಿ ಏನು ನಿರ್ಣಯ ತೆಗೆದುಕೊಳ್ಬೇಕು? ಭೀಮ ತೆಗೆದುಕೊಂಡ ನಿರ್ಣಯ ರಕ್ಷತೆ ಇತ್ತೇವ ವಿಶ್ವಾಸ. ಭಗವಂತನಲ್ಲಿ ಇಷ್ಟು ವಿಶ್ವಾಸ ಇಡ್ತೇನಲ್ಲ, ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ನಮಗೂ ನಮ್ಮ ಯೋಗ್ಯತಾನುಸಾರ ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ನಮ್ಮ ಕೈ ಹಿಡಿತಾನೆ, ಬಿಡೋದಿಲ್ಲ. ಆದರೆ ಆ ರೀತಿಯಾಗಿರ್ತಕ್ಕಂಥ ಆರ್ತತೆ, ಆ ರೀತಿಯಾಗಿರ್ತಕ್ಕಂಥ ಭಕ್ತಿ, ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಸರೆಂಡರ್, ನಾನು ನಿನ್ನವ 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 ಶ್ರೀನಿವಾಸ ಅನ್ನುವ ಭಾವನೆ ಬೇಕು. ಅದು ಭೀಮ ದ್ರೌಪದಿಯರಲ್ಲಿತ್ತು. ಏನ್ರಿ, ದ್ರೌಪದಿ ಆತ್ಮರಕ್ಷಣೆ ಮಾಡ್ಕೊಳ್ಳಿ ಸಮರ್ಥ ಅಂತ ಹೇಗೆ ಹೇಳ್ತೀರಿ? ಹಾಗೆ ಪರಮಾತ್ಮ ಕೊಟ್ಟ ಸೀರೆ ರಾಶಿ ಬಿತ್ತು. ಸಾವಿರಾರು ಥರದ ಒಳ್ಳೆ ಶ್ರೇಷ್ಠ ಕಾಂಜೀವರಂ ಸಿಲ್ಕಿನ್ಗಿಂತ ಅತಿ ಗುಣಮಟ್ಟದ ವಿಶಿಷ್ಟವಾಗಿರ್ತಕ್ಕಂಥ ಸೀರೆಗಳು. ದುರ್ಯೋಧನ ಕರ್ಣನಿಗೆ ಹೇಳ್ತ ದುಶ್ಯಾಸನಿಗೆ ಹೇಳ್ದ, ಏಯ್ ಭಾಳ ಚೆನ್ನಾಗಿ ನಮ್ಮ ರಾಜಕೋಶಕ್ಕೆ ಸೇರಿಸಲ್ಪ, ಭಾಳ ಬೆಲ್ಬಾಳು ಸೀರೆ ಇವೆ ಅಂತ. ಪರಮಾತ್ಮನ ಪ್ರಸಾದ ಈ ದುಷ್ಟರ ಕೈಯಲ್ಲಿ ಸಿಗಬಾರ್ದು, ವಿಷ್ಣು ದ್ವೇಷಗಳ ಕೈಯಲ್ಲಿ ಸಿಗಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಕಣ್ಣು ಮುಚ್ಚಿದ ದ್ರೌಪದಿ ಕಣ್ಣು ತೆಗೆದು ಆ ಸೀರೆಯ ರಾಶಿ ಕಡೆಗೆ ನೋಡ್ತಾಳೆ. ಒಂದೇ ಕ್ಷಣದಲ್ಲಿ ಸುಟ್ಟು ಭಸ್ಮ. ಅಷ್ಟು ತೀವ್ರವಾಗಿರ್ತಕ್ಕಂಥ ಸಾಮರ್ಥ್ಯ ದ್ರೌಪದಿಯಲ್ಲಿ. ಅಂದೇ ಆ ದೃಷ್ಟಿಯಿಂದ ದುಶ್ಯಾಸನ, ಆನಂತರ ದುರ್ಯೋಧನ, ಕರ್ಣ ಇವ್ರ ಕಡೆಗಳು ನೋಡಿದರೆ ಸುಟ್ಟು ಬೂದಿ ಆಗ್ತದೆ. ಆದರೆ ಅರಾಜಕತೆ ಬೇಡ ಅಂತ ಹೇಳಿ ದ್ವಂದ್ವದ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಕಾಯ್ದುಕೊಂಡಿರ್ತಕ್ಕಂಥ ಆ ಭೀಮಸೇನ ಸಂದರ್ಭ ನೆನಪೇಟ. ದುರ್ಯೋಧನ ಪ್ರತಿಜ್ಞೆ ಮಾಡ್ತಾನೆ, ನಾನು ತಪ್ಪದೇ ಭೀಮನನ್ನು ಕೊಲ್ತೇನೆ ಅಂತ ತಿಳ್ಕೊಂಡಂತೆ. ಕರ್ಣ ಪ್ರತಿಜ್ಞೆ ಮಾಡ್ತಾನೆ, ಅರ್ಜುನನ ತಡಿತೇನೆ ಅಂತ ತಿಳ್ಕೊಂಡು. ಆ ನಂತರ ಪಾಂಡವರು ದೇವರ ಮೇಲೆ ಇಟ್ಟದ್ದು ವಿಶ್ವಾಸವೇ ಅವರಿಗೆ ತಾರಕವಾಯಿತು. ಇದಕ್ಕೇನೆ ಯೋಗ ಅಂತ ಕರೀತಾರೆ. ಯೋಗ ಅಂದರೆ ಜೋಡಿಸೋದು, ನನಗೂ ಪರಮಾತ್ಮನಿಗೂ ಜೋಡಿಸೋದು. ಏನ್ರಿ ಪರಮಾತ್ಮ ದೂರಿದ್ದಾನೆ, ಹೇಗೆ ಜೋಡಿಸೋದು ಅನ್ಬೇಡಿ. ನಿಮ್ಮ ಹೃದಯದಲ್ಲೇ ಇದ್ದಾನೆ ಭೀಮಮೂರ್ತಿಯಾದ ಪರಮಾತ್ಮ. ನಿಮ್ಮ ಹೃದಯ ಮಂದಿರದಲ್ಲಿರ್ತಕ್ಕಂಥ ಭಗವಂತ ಅಲ್ಲಿ ಆ ಭಗವಂತನನ್ನೇ ನೋಡ್ತಾ ಆ ಭಗವಂತನ ಧ್ಯಾನವನ್ನೇ ಮಾಡ್ತಾ ನಮ್ಮ ಭೀಮಸೇನ ನಿರ್ಣಯ. ಭೀಮಸೇನನ ನಿರ್ಣಯದ ಸಂದರ್ಭ 1 ವರ್ಷ ಕಳೆದ ಮೇಲೆ, ಇನ್ನು 13 ವರ್ಷದ ನಂತರ ಧರ್ಮರಾಜನ ಮನಸ್ಸನ್ನು ತಯಾರು ಮಾಡಬೇಕಾಗಿದ್ದರೆ ಇದೇ ಸರಿಯಾದ ಸಮಯ ಮೀರೋದ್ರೆ ನಮ್ಮಿಂದ ಏನೂ ನಡೆಯೋದಿಲ್ಲ.
ಸಮಯಕ್ಕೆ ಅನುಸಾರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ಅನ್ನೋದು ಅಭ್ಯಾಸ ಇಟ್ಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ಕಾರ್ಯವನ್ನು ಮಾಡುವುದು ಇದು ಭೂವರಾರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಶ್ರೇಷ್ಠವಾದ ಪೂಜೆ. ಪರಮಾತ್ಮನಿಗೆ ಏರಿಸುವ ಸುಂದರ ಪುಷ್ಪಗಳಲ್ಲಿ ಸಮಯಕ್ಕೆ ಸರಿಯಾದ ಸಮಯದಲ್ಲಿ ಕೆಲಸವನ್ನು ಮಾಡಬೇಕೆ, ಇದಕ್ಕೆ ಅತಿ ಶ್ರೇಷ್ಠತರವ ಧರ್ಮಾಚರಣೆ ಅಂತ ತಿಳ್ಕೊಂಡು ಅನ್ನಿಸ್ಕೊಳ್ತಾರೆ. ಇದನ್ನು ಭೀಮಸೇನ ಮಾಡಿ ತೋರಿಸಿದ್ದ. ದ್ರೌಪದಿಯನ್ನು ಮುಂದೆ ಕಳಿಸಿ ತಾನು ಅಣ್ಣನಿಗೆ ಜೀವಕರ್ತೃತ್ವವನ್ನು, ಆನಂತರ ಪರಮಾತ್ಮನ ಆಜ್ಞಾ ಪರಿಪಾಲನೆ ಸಾಮರ್ಥ್ಯವನ್ನು ಇತ್ಯಾದಿಗಳಿಗೂ ಪರಮಾತ್ಮ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾನೆ ಅರ್ಥ ಮಾಡಿಕೊಳ್ಳಿ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ನಾಟಕವನ್ನು ಮಾಡಿದ್ದ. ಇನ್ನೊಂದು ದ್ವಂದ್ವದ ಸಂದರ್ಭ, ಅರ್ಜುನನಿಗೆ ಯುದ್ಧಾರಂಭದಲ್ಲಿ ಮೋಹ ಬಂತು. ಆ ಮೋಹ ಎಲ್ಲಿ ಇವರು ನಾನು ಬಿಟ್ಟು ಹೋಗ್ತಾರೋ ಅಂತ ತಿಳ್ಕೊಂಡಂತ ದುಃಖ ಶೋಕಕ್ಕೆ ಪರಿಣತವಾಯಿತು. ಆ ಶೋಕದ ಅವಸ್ಥೆಯಲ್ಲೇ ಆಚರಣೆ ಮಾಡ್ತಾ ಇದ್ರು ಪಾಂಡವರು. ಅರ್ಜುನನಿಗೆ ವೈರಾಗ್ಯ ಬಂದಿದೆ. ಆಗ ಮೇಲೆ ಕೂತ್ಕೊಂಡು ಹನುಮಂತ ಹೇಳ್ತಾನೆ, ಅರ್ಜುನ, ಪರಮಾತ್ಮನ ಉಪದೇಶ ಕೇಳು. ಯುದ್ಧದ ಸಂದರ್ಭದಲ್ಲಿ ಉತ್ಸಾಹ ಬರಬೇಕು, ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡಂತೆ ಭೂಭಾರ ಹರಣ ಮಾಡ್ತೇನೆ ಅಂತ ಅನುಸಂಧಾನ ಇರಬೇಕು. ಆಗ ನಮ್ಮವರು ಇತ್ಯಾದಿಗಳನ್ನೆಲ್ಲ ಭಾವನೆ ಹೊರಟೋಗ್ಬಿಡ್ತದೆ ಅಂತ ಅರ್ಜುನನಿಗೆ ಪ್ರೇರಣೆ ಮಾಡಿದವನು ಭೀಮ. ಭೀಮನಿಗೂ ಕೂಡ ಕೀರ್ತಿ ಬರಲಿ ತನ್ನ ತಮ್ಮನಿಗೂ ಅಂತೇಳಿ ಅಯೋಗ್ಯರಾಗಿರ್ತಕ್ಕಂಥ ಅನೇಕ ಅಸುರರನ್ನ ಶತಾಯಗತಾಯ ಮಾಡಿ ಕೃಷ್ಣ ಯುದ್ಧಗಳನ್ನು ಪಾಂಡವರ ಕಡೆ ಕಳಿಸ್ಕೊಡ್ತಾ ಇದ್ದ. ಯುದ್ಧದ ಸಂದರ್ಭ, ಭೀಮ ಧರ್ಮರಾಜ ಅರ್ಜುನಿಗೆ ಚರ್ಚೆ ಪ್ರಾರಂಭ ಆಯಿತು. ನಾನು ಧರ್ಮರಾಜನ ಕೊಲ್ತೇನೆ ಅಂತ ಅವನು, ನಾನು ಅರ್ಜುನ ಕೊಲ್ತೇನೆ ಅಂತ ಇವನು. ಇಂತಹ ದ್ವಂದ್ವದ ಸಂದರ್ಭದಲ್ಲಿ ಶ್ರೀಕೃಷ್ಣ ಇಬ್ಬರನ್ನೂ ತಡೆತಾನೆ. ನಿಮ್ಮಿಬ್ಬರ ಮನೆಯನ್ನು ಮಾಲಿಶ್ ಮಾಡ್ತೇನೆ ಅಂತ ನಿರ್ಣಯಕ್ಕೆ ಹೋಗಲಿಲ್ಲ. ಭೀಮನಿಗೆ ಬಂದಿರತಕ್ಕಂಥ ಸ್ವಾರ್ಥವನ್ನು, ಅದರಿಂದ ಬಂದಿರತಕ್ಕಂಥ ಶೋಕವನ್ನು ಮರೆಯಿಸೋದಕ್ಕೋಸ್ಕರ ಪರಮಾತ್ಮ ವಿಶಿಷ್ಟವಾದ ರೀತಿಯ ಉಪದೇಶವನ್ನು ಕೊಡ್ತಾನೆ. ಇಂತಹ ಸಂದರ್ಭದಲ್ಲಿ ಧ್ವಜದಲ್ಲಿ ನಿಂತು ಅರ್ಜುನನಿಗೆ ಪುನಃ ಪ್ರೇರಣೆ ಮಾಡಿರ್ತಕ್ಕಂಥವನು ಹನುಮಂತ, ಜಗದ್ಗುರು. ಭೀಮಸೇನ ತೆಗೆದುಕೊಂಡ ನಿರ್ಣಯ ಬಹಳ ಮಹತ್ವಪೂರ್ಣವಾದ. ಯುದ್ಧ ಸಂದರ್ಭದಲ್ಲಂತೂ ಯಾರಿಗೂ ಗೊತ್ತಾಗದಂತೆ ಸಂಪೂರ್ಣ ಕೌರವ ಸೈನ್ಯವನ್ನು ಸದೆಬಡಿದ ಕೀರ್ತಿ ಭೀಮನಿಗೆ. ತನ್ನ ಪ್ರತಿಜ್ಞೆ ಪೂರ್ತಿ ಮಾಡಿಕೊಳ್ಬೇಕಾಗಿದೆ. ದುರ್ಯೋಧನ 4 ಸಲ ಎದುರಿಗೆ ಬರ್ತಾರೆ. ಆದರೆ ಇಲ್ಲ, ಯುದ್ಧದ ಕೊನೆಯಲ್ಲಿ ದುರ್ಯೋಧನ ಕೊಲ್ಲಬೇಕು, ಭಗವಂತನ ಇಚ್ಛೆ.
ಅದನ್ನು ತಿಳಿದುಕೊಂಡು ಆ ಸಂದರ್ಭದಲ್ಲಿಯೂ ಸರಿಯಾದ ನಿರ್ಣಯ ತೆಗೆದುಕೊಳ್ತಕ್ಕಂಥ ಒಂದು ಯೋಗ್ಯತೆ, ಶ್ರೇಷ್ಠತೆ ಧರ್ಮರಾಜ. ಇನ್ನು ಧರ್ಮರಾಜನ ಭೀಮಸೇನನ ಒಂದು ಭಗವಂತನನ್ನು ಪಡೆಯುವ ಸಾಧನದಲ್ಲಿ ಯಾವುದು ಮುಖ್ಯ ಅಂತನ್ನು ಪ್ರಶ್ನೆ ಬಂದಾಗ ಪರಮಾತ್ಮನನ್ನು ಹೇಗೆ ಪಡೆಯಬೇಕು ಅಂತ ಅನ್ನೋದಕ್ಕೋಸ್ಕರ ಭೀಮ ಕೊಟ್ಟಿರ್ತಕ್ಕಂಥ ಕಾರಣ ಪರಮಾತ್ಮನನ್ನು ಪಡೆಯುವ ಸಂದರ್ಭದಲ್ಲಿ ಎಷ್ಟದು ಪ್ರಾಕ್ಟಿಕಲ್ ಇದೆ ಅನ್ನೋದನ್ನು ತೋರಿಸಿಕೊಡ್ತದೆ. ಒಂದ್ಸಲ ಪಾಂಡವರ ರಾಜ್ಯವನ್ನು ಆಳ್ತಾ ಇದ್ದಾರೆ. ರಾಜ್ಯದ ಕೆಲಸ ಆದಾಗ ಸಭೆಯಲ್ಲಿ ಧರ್ಮದ ಚರ್ಚೆ ನಡೀತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಸಭೆಗೆ ನಾರದರು ಬಂದಿರ್ತಾರೆ. ಹಾಗೆ ಪ್ರಾಶ್ನಿಕರು ಪ್ರಶ್ನೆ ಮಾಡ್ತಾರೆ, ಮನುಷ್ಯನು ತಪ್ಪದೇ ಬಯಸಿ ಯಾವುದನ್ನು ಪಡೆಯಬೇಕು ಅಂತಹ 4 ಗುಣಗಳಿವೆ. ಇವುಗಳಿಗೇನೆ ಪುರುಷಾರ್ಥ ಅಂತೇಳಿ ಕರೀತಾರೆ. ಇವುಗಳಿಗೇನೆ ಪುರುಷಾರ್ಥ ಚತುಷ್ಕ ಅಂತೇಳಿ ಕರೀತಾರೆ. ಇಂಥ ಸಂದರ್ಭದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದು ಶ್ರೇಷ್ಠ? ಮೋಕ್ಷ ಅಂತ ತಿಳ್ಕೊಂಡು ಹೊಂದಿರ್ತವೆ ಧರ್ಮರಾಜಾದಿಗಳು. ಅರ್ಥವೇ ಪ್ರಧಾನ ಅಂತ ತಿಳ್ಕೊಂಡು ಅಂತೇಳಿ ದುಡ್ಡಿದ್ದರೆ ದೊಡ್ಡಪ್ಪ ಅಂತ ತಿಳ್ಕೊಂಡು ಅಂತ ಹೇಳಿದವನು ಅರ್ಜುನ. ಉಳಿದ ಋಷಿಗಳು ಧರ್ಮಶ್ರೇಷ್ಠ ಅಂತಂದವರು. ಕೊನೆಗೆ ಭೀಮನ ಹತ್ರ ಬಂದಾಗ ಭೀಮ ಹೇಳಿದ ಮಾತು, ಕಾಮ ಅನ್ನುವ ಪುರುಷಾರ್ಥ ಶ್ರೇಷ್ಠ. ನಮ್ಮಲ್ಲಿ ಕಾಮ ಶಬ್ದ ಅಲರ್ಜಿ ಆಗಿಬಿಟ್ಟಿದೆ. ಕಾಮ ಅಂದಾಕ್ಷಣಕ್ಕೇನೆ ಸ್ತ್ರೀ ಪುರುಷರ ವಿಕೃತವಾಗಿರ್ತಕ್ಕಂಥ ಸಂದರ್ಭವನ್ನು ನಾವು ಕಾಮದ ಹೆಸರಿನಿಂದ ಕರೀತೇವೆ. ಇರಲಿ, ವಿಕೃತ ಕಾಮನೆಯೂ ಕೂಡ ಒಂದು ಕಾಮನೆ. ಆದರೆ ಭೀಮಸೇನನ ಒಂದು ನಿರ್ಣಯ, ಅತಾಹ ಭೀಮ ಪ್ರವರಃ ಸುತತ್ವದೃಶಾಂ ಸಮಸ್ತಾನ್ ಅಭಿಭಾಷ್ಯ ಹರ್ಷಾತ್. ಅಲ್ಲಿರುವ ಮಹಾ ಜ್ಞಾನಿಗಳೇನು ಬಂದಿದ್ದು ಎಲ್ಲರನ್ನೂ ಎದುರಿಗೆ ಕರೆದಿದ್ದಾನೆ. ಆ ನಂತರ ನಗ್ತಾ ನಗ್ತಾ ಹೇಳ್ತಾನೆ, ಧರ್ಮನೂ ಶ್ರೇಷ್ಠ ಅಲ್ಲ, ಅರ್ಥನೂ ಶ್ರೇಷ್ಠ ಅಲ್ಲ, ಮೋಕ್ಷನೂ ಶ್ರೇಷ್ಠ ಅಲ್ಲ, ಕಾಮಶೇಕ್ಷ. ಅಂದಾಕ್ಷಣಕ್ಕೇನೆ ಭೀಮನ ಭಕ್ತರಿಗೆ ದೊಡ್ಡ ಆಘಾತವಾಗ್ತದೆ. ಏನಿದೆ ಕಾಮಶ್ರೇಷ್ಠ ಅಂತಂತಾನೆ. ಹೌದು, ಕಾಮಶ್ರೇಷ್ಠ. ಕಾಮ ಅಂದಾಕ್ಷಣ ಕಾಮೀಕೃತ ಅಂತ ಅನ್ಬೇಡಿ. ನಮ್ಮಲ್ಲಿ ಜನರಿಗೆ ಕೆಲವು ಕೈದದು. ನಮ್ಮಲ್ಲಿ ವತ್ಸಾಯನ ಅಂತ ಅನ್ನೋ ಋಷಿಗಳಾಗಿದ್ರು. ಅವರು ಆಗಿನ ಪ್ರಾಚೀನ ಕಾಲದಲ್ಲಿ ಕಾಮಶಾಸ್ತ್ರ ಅಂತ ತಿಳ್ಕೊಂಡಂತೇಳಿ ಕಾಮಸೂತ್ರಗಳು ಅಂತ ತಿಳ್ಕೊಂಡಂತ ಗ್ರಂಥ ಬರೆದಿದ್ದಾರೆ. ವಾತ್ಸಾಯನರ ಕಾಮಸ್ವಶಾಸ್ತ್ರ, ಕಾಮಸೂತ್ರ. ನುಡಿದಾಕ್ಷಣಕ್ಕೆ ಅಸಹ್ಯದಿಂದ ಮುಖ ತಿರ್ಸೋರು ಭಾಳ ಜನ. ಭೀಮ ಹೇಳ್ತಾನೆ, ಕಾಮ ಬೇಕು. ಕಾಮ ಅಂದಾಕ್ಷಣಕ್ಕೇನೆ ವಿಕೃತ ಇಚ್ಛೆ ಅಂತ ತಿಳ್ಕೊಂಡಂತೇನು, ಕಾಮ ಬೇಕು ಅಂತಂದಾಕ್ಷಣಕ್ಕೇನೆ ಇಚ್ಛೆ ಶ್ರೇಷ್ಠ ಅಂತಂದಾಕ್ಷಣಕ್ಕೇನೆ ಸೆರೆಯನ್ನು ಕೇಳುವುದೇ ಶ್ರೇಷ್ಠ ಏನು? ಹಾಗಲ್ಲ, ಅವುಗಳನ್ನು ಬಿಟ್ಬಿಡೋಣ. ಒಳ್ಳೆಯ ಬಯಕೆ ಬೇಕೇ ಬೇಕಲ್ಲ. ಒಳ್ಳೆಯ ಬಯಕೆ ಇಲ್ಲದೆ ಇದ್ದರೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಕೈಯಲ್ಲಿದ್ದದ್ದು ಒಂದೇ, ಕಾಮ ಅನ್ನೋ ಒಂದು ಪುರುಷಾರ್ಥ ನಮ್ಮ ಕೈಯಲ್ಲಿದೆ.
ಈಗ ಬಹಳ ಜನರಿಗೆ ಒಂದು ಕಲ್ಪನೆ ಏನು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ನಮ್ಮ ಯಾವ ಸಂದರ್ಭಗಳನ್ನು ನೋಡಿ ಶಿಕ್ಷೆ ಕೊಡ್ತಾನೆ. ಎಲ್ಲರದ್ದು ಪ್ರಶ್ನೆ ಏನು ಅಂತ ತಿಳ್ಕೊಂಡಂತಂದರೆ, ಅವನು ಸ್ವತಂತ್ರ, ನಾವು ಅಸ್ವತಂತ್ರ. ನಮಗೆ ಏನು ಮಾಡಲಿಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ. ಒಳ್ಳೆಯ ಬಯಕೆ ಮಾಡಬೇಕು ಅಂತೂ ಸ್ವಾತಂತ್ರ್ಯ ಇಲ್ಲ. ಯಾಕೆ ನಾವು ಅಸ್ವತಂತ್ರರು ಅಂತ ತಪ್ಪು ಕಲ್ಪನೆಯಲ್ಲಿ ಜನ ಇದ್ದಾರೆ. ಹೌದು, ಸ್ವಾತಂತ್ರ್ಯ ನಮಗೂ ಯಾವುದರಲ್ಲಿಯೂ ಸ್ವಾತಂತ್ರ್ಯ ಇಲ್ಲ. ಆದರೆ ಪರಮಾತ್ಮ ನೀನು ಇದನ್ನು ಮಾಡುವಂತ ಆಜ್ಞೆ ಮಾಡಿದ ನಂತರ ಅದನ್ನು ಮಾಡುವ ಸಂದರ್ಭದಲ್ಲಿ ಆ ಕರ್ತೃತ್ವ ಅಂತೇನಿದೆ, ಆ ಕರ್ತೃತ್ವದ ವೇಳೆಯಲ್ಲಿ ಯಾವುದು ನನ್ನ ಕರ್ತವ್ಯ, ಯಾವುದು ನನ್ನ ಕರ್ತವ್ಯ ಅಲ್ಲ ಅಂತನ್ನುವ ನಿರ್ಣಯ ಮಾಡಿ ಸನ್ಮಾರ್ಗಕ್ಕೆ ನಿರ್ಧಾರ ಮಾಡಿ ಹೊರಟರೆ, ಈ ಪ್ರಯತ್ನ ಮಾಡಿದರೆ ದೇವರು ಅನುಗ್ರಹ ಮಾಡ್ತಾನೆ. ಮತ್ತೆ ಇದಕ್ಕೆ ಪ್ರಶ್ನೆ, ಇಚ್ಛೆ ಒಳ್ಳೆಯ ಇಚ್ಛೆಯನ್ನು ಮಾಡಲಿಕ್ಕೆ ನಮ್ಗೆ ಸ್ವಾತಂತ್ರ್ಯ ಇದೆ ಏನು ಅಂತೇಳಿ. ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮ ಕೊಟ್ಟ ಶಕ್ತಿ ಇದೆ. ಇದಕ್ಕೇನೆ ಜೀವಕರ್ತೃತ್ವ ಅಂತ ಕರೀತಾರೆ. ಪರಮಾತ್ಮ ಮಾತನಾಡು, ಇಚ್ಛೆ ಮಾಡುವಂಥ ಶಕ್ತಿ ಕೊಟ್ಟ. ಅವನು ಆ ಶಕ್ತಿ ಕೊಟ್ಟಿದ್ದರಿಂದ ಅವನು ಸ್ವತಂತ್ರ, ನಾವು ಅಸ್ವತಂತ್ರರು, ಅಲ್ಲಿಗೆ ಮುಗೀತು. ಅವನು ಕೊಟ್ಟದ್ದನ್ನು ಉಪಯೋಗ ಮಾಡೋದಕ್ಕೆ ಇರ್ತಕ್ಕಂಥ ಜ್ಞಾನ, ಇಚ್ಛಾಕ್ರಿಯೆ ಚೇತನನಲ್ಲಿದೆ. ನಾನು ನನ್ನ ವಿದ್ಯಾರ್ಥಿಗೆ ಹೇಳ್ತೇನೆ, ಬಾ ಪಾಠಕ್ಕೆ ಅಂತ ತಿಳ್ಕೊಂಡು ಅಂತ ಹೇಳಿ. ನಾನು ಕುರ್ಸಿಗೆ ಹೇಳೋದಿಲ್ಲ, ಪಾಠಕ್ಕೆ ಬಾ ಅಂತ ತಿಳ್ಕೊಂಡು ಅಂತ ಹೇಳಿ. ಯಾಕೆ? ಇದು ಜಡ, ಇದರಲ್ಲಿ ಜ್ಞಾನ ಇಚ್ಛಾಕ್ರಿಯೆಗಳಿಲ್ಲ. ಆದರೆ ನನ್ನ ವಿದ್ಯಾರ್ಥಿ, ಅವರಿಗೆ ಜ್ಞಾನ ಇಚ್ಛಾಕ್ರಿಯ. ಪಾಠಕ್ಕೆ ಬಾ ಅಂದಾಕ್ಷಣಕ್ಕೇನೆ ಅವನು ಪಾಠಕ್ಕೆ ಹೋಗಬೇಕು ಅಂತ ಇಚ್ಛೆ ಮಾಡಬೇಕು. ಪಾಠಕ್ಕೆ ಬಂದರೆ ಮುಂದೆ ಪಾಠ ಎಲ್ಲ ಸಿಗ್ತದೆ. ಆ ಇಚ್ಛೆ ಮಾಡು, ಇಂಥ ಇಚ್ಛೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ನಾನು ವಿದ್ಯಾರ್ಥಿಗೆ ಹೇಳಿದಾಗ ಅದು ಅವನ ಸ್ವತಂತ್ರ, ನಾನು ಸ್ವತಂತ್ರನಾದೆ. ಅವನದನ್ನು ಕೇಳಿದಾಗ ಅವನ ಸ್ವಾತಂತ್ರ್ಯಕ್ಕೇನು ಅವನಿಗೆ ಸ್ವಾತಂತ್ರ್ಯ ಏನು ಬರೋದಿಲ್ಲ. ಹಾಗೆ ಪರಮಾತ್ಮ ನಮಗೂ ಆಜ್ಞೆ ಮಾಡಿಟ್ಟಿದ್ದಾನೆ, ಇಂಥದನ್ನು ಬಯಕೆ ಮಾಡು, ಇಂಥದನ್ನು ಬಯಕೆ ಮಾಡು, ಇಂಥದನ್ನು ಬಯಕೆ ಮಾಡು ಅಂತ ಹೇಳಿದ ಮೇಲೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಶಕ್ತಿಯನ್ನು ಕೊಟ್ಟದ್ದರಿಂದಾಗಿ ಅವನು ಸ್ವತಂತ್ರ. ಅವನ ಶಕ್ತಿ ಕೊಟ್ಟದ್ದನ್ನು ಸರಿಯಾಗಿ ಉಪಯೋಗ ಮಾಡಬೇಕು ಅಂತ ಅನ್ನೋದೇ ನಮ್ಮ ಪ್ರಯತ್ನ. ಆದರೆ ನಮ್ಮ ಆಲಸ್ಯ, ನಮ್ಮಲ್ಲಿರ್ತಕ್ಕಂತಹ ಒಂದು ತಪ್ಪು ಕಲ್ಪನೆಯಿಂದ, ಏನ್ರಿ ಸಂಧ್ಯಾವಂದನೆ ದೇವ್ರ ಇಚ್ಛೆ ಬರಲಿಲ್ಲರಿ, ದೇವ್ರ ಇಚ್ಛೆ ಬಂದಿದೆ, ನೀನು ಬ್ರಾಹ್ಮಣ ಹುಟ್ಸ್ಯಾನ ಅಂತಂದಮೇಲೆ ದೇವ್ರ ಇಚ್ಛೆ ನೀನು ದಿನಾಲು ಸರಿಯಾದ ವೇಳೆಗೆ ಸಂಧ್ಯಾವನ ಮಾಡಬೇಕು ಅಂತ ದೇವ್ರ ಇಚ್ಛೆ ಇದೆ. ಆದರೆ ನೀನು ದೇವರು ಕೊಟ್ಟ ಶಕ್ತಿಯನ್ನು, ಇದಕ್ಕೇನೆ ಜೀವಕರ್ತೃತ್ವ ಅಂತೇಳಿ ಕರೀತಾರೆ. ಕರ್ತ ಶಾಸ್ತ್ರಾರ್ಥವತ್ವ. ವಿಧಿ ನಿಷೇಧಗಳು ಯಾವಾಗ ಪರಮಾತ್ಮ ನಮಗೆ ಮಾಡಿದ್ದಾನೆ, ಆ ವಿಧಿ ನಿಷೇಧಗಳಿಗೆ ಯಾವ್ದು ಮಾಡಬೇಕು, ಯಾವ್ದು ಮಾಡಬೇಕು ಅಂತನ್ನುವ ನಿರ್ಧಾರ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಸ್ವಾತಂತ್ರ್ಯ ಕೊಡಲಿಲ್ಲ, ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಸದುಪಯೋಗ ದುರುಪಯೋಗ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸಾಧಕನ ಕೈಯಲ್ಲಿ ಇದೆ. ದೇವರು ಬ್ರಾಹ್ಮಣನಾಗಿ ಹುಟ್ಟಿಸಿದ್ದಾನೆ, ಯೋಗ್ಯತೆ ಇದೆ ಅಂತ ತಿಳ್ಕೊಂಡು ಅಂತೇಳಿ. ಹಿಂದಿನ ಜನ್ಮದ ಸತ್ಕರ್ಮ ಇದೆ, ಆದ್ದರಿಂದಾಗಿ ಪ್ರವಚನಕ್ಕೆ ನಿಮಗೆ ಬಂದು ಕೊಡಿಸಿದ್ದಾನೆ. ಇನ್ನು ಪ್ರವಚನ ನೀವು ಕೇಳಬೇಕೋ ಬಿಡಬೇಕೋ ನಿಮಗೆ ಬಿಟ್ಟಿದ್ದಾನೆ. ನೀವು ಇಚ್ಛೆ ಮಾಡಿ, ಪ್ರವಚನ ಕೇಳಿ ಇಚ್ಛೆ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದ್ದಾನೆ. ಅವಕಾಶ ನಿಮಗೆ ಕೊಟ್ಟಿದ್ದಾನೆ, ಯಾವ್ದು ಮಾಡ್ತಾನೆ ನೋಡೋಣ ಅಂತ ತಿಳ್ಕೊಂಡಂತೆ. ಪರಮಾತ್ಮ ಕೊಟ್ಟ ಆಜ್ಞೆಯ ಪರಿಪಾಲನೆ ಇದೇ ಕರ್ತೃತ್ವ. ಪರಮಾತ್ಮ ಬ್ರಾಹ್ಮಣನಾಗಿ ಹುಟ್ಟಿಸಿದ್ದಾನೆ ಅಂತಂದಮೇಲೆ ಬ್ರಾಹ್ಮಣ ಧರ್ಮದ ಏನೇನು ಮಾಡಬೇಕು ಆ ಒಂದು ಇಚ್ಛಾಶಕ್ತಿ ಕೊಟ್ಟಿದ್ದಾನೆ ಅಂತ ಅರ್ಥ. ನಮ್ಮ ಇಚ್ಛಾಶಕ್ತಿ ಇರ್ತಕ್ಕಂಥ ಇಚ್ಛಾಶಕ್ತಿಗೆ
ಪ್ರೇರಣೆ ಮಾಡಿದ್ದಾನೆ ಅಂತ ಅರ್ಥ. ಆರ್ಡರ್ ಮಾಡಿಲ್ಲ, ಪ್ರೇರಣೆ ಮಾಡಿದ್ದಾನೆ. ಆರ್ಡರ್ ಮಾಡಿದಕ್ಕೆ ಪರಿಪಾಲನೆ ಮಾಡಲೇಬೇಕು. ಆದರೆ ಕಾಮನ್ ಆರ್ಡರ್ ಮಾಡಿದ್ದಾನೆ. ನೀನು ಇಚ್ಛೆ ಮಾಡಿದಂತೆ ನಿನಗೆ ಆ ಪ್ರೇರಣೆ ಮಾಡ್ತಾನೆ. ಹೌದು, ಸೂರ್ಯೋದಯ ಆಗ್ತಾ ಇದೆ, ಸ್ನಾನ ಮಾಡಿ ಸಂಧ್ಯಾವನ ಮಾಡಬೇಕು ಅಂತ ಎದ್ದು ಕೂತ್ಕೊಂಡ್ರೆ ಪರಮಾತ್ಮ ನಿಮಗೆ ಬಾತ್ರೂಮ್ಗೆ ಹೋಗ್ಲಿಕ್ಕೂ ಪ್ರೇರಣೆ ಮಾಡ್ತಾನೆ, ಸ್ನಾನ ಮಾಡಲಿಕ್ಕೆ ಪ್ರೇರಣೆ ಮಾಡ್ತಾನೆ, ಮಂತ್ರ ಹೇಳಲಿಕ್ಕೆ ಪ್ರೇರಣೆ ಮಾಡ್ತಾನೆ. ಇನ್ನೊಂದು 5 ನಿಮಿಷ ಇದೆ, ಮಲ್ಕೊಳ್ತೇನೆ ಅಂತ ತಿಳ್ಕೊಂಡು ಅಂತಂದರೆ ಮಲ್ಕೊಳ್ಳಿಕ್ಕೆ ಪ್ರೇರಣೆ ಮಾಡ್ತಾನೆ ಪರಮಾತ್ಮ. ಆ ವೇಳೆಯಲ್ಲಿ ಏನು ಕಾಮನೆ ಮಾಡಬೇಕು ಅಂತ ಅನ್ನೋದನ್ನು ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂಥ ಶಕ್ತಿ, ಅವನ ಅಧೀನದಲ್ಲಿರುವ ಶಕ್ತಿಯನ್ನು ಉಪಯೋಗಿಸುವುದು ಬಿಡುವುದು ನಮ್ಮ ಹತ್ರ ನಮಗೆ ಅವಲಂಬಿಸಿದೆ. ಇದಕ್ಕೇನೆ ಪ್ರಯತ್ನ ಮನುಷ್ಯ ಪ್ರಯತ್ನ ಅಂತ ತಿಳ್ಕೊಂಡು ಅಂತ ಕರೀತಾರೆ. ಆದ್ದರಿಂದಾಗಿ ಭಗವಂತ ಸ್ವತಂತ್ರ, ಆದ್ದರಿಂದ ನಾನು ಇಚ್ಛೆಗೆ ಬರಲಿಲ್ಲ, ಆದ್ದರಿಂದ ನಾನು ಸುಧಾ ಓದಲಿಲ್ಲ, ಭಗವಂತನ ಇಚ್ಛೆಗೆ ಬಂದಿಲ್ಲ, ಆದ್ದರಿಂದ ನಾನು ವ್ರತ ಮಾಡಿಲ್ಲ, ಭಗವಂತನ ಇಚ್ಛೆಗೆ ಬಂದಿಲ್ಲ, ಆದ್ದರಿಂದ ನಿಯಮ ಪರಿಪಾಲನೆ ಮಾಡೋಂಗಿಲ್ಲ, ಹುಚ್ಚುತ್ತಾನೆ ಆಯಿತು. ಭಗವಂತ ಬ್ರಾಹ್ಮಣನಾಗಿ ಹುಟ್ಟಿಸಿದ್ದಾನೆ, ಒಳ್ಳೆಯ ಸಂಸ್ಕಾರವಂತರ ಮನೆಯಲ್ಲಿ ನಿಮಗೆ ಕುಡಿಸಿದ್ದಾನೆ, ಕೇರ್ ಆಫ್ ಫುಟ್ಪಾತ್ ಇಟ್ಟಿಲ್ಲ. ಇದರರ್ಥ ನೀವು ಇಚ್ಛೆ ಮಾಡಲಿ ಅಂತ ಕೊಟ್ಟಿದ್ದ, ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದ. ಅಥಾಹ ಭೀಮಃ ಪ್ರವರಃ ಸುತತ್ವದೃಶಾಂ ಸಮಸ್ತಾನ್ ಅಭಿಭಾಷ್ಯ ಹರ್ಷಾತ್. ಅಲ್ಲಿರುವ ಎಲ್ಲ ಜಿಜ್ಞಾಸುಗಳಿಗೆ ಭೀಮ ತಾನು ಸಂಬೋಧನೆ ಮಾಡಿ ಹೇಳ್ತಾನೆ, ಸ್ಮಯನ್ ನಗ್ತಾ ಹೇಳ್ತಾನೆ. ಅದು ಏನು ಟೆನ್ಷನ್ ಇಲ್ಲ. ತನ್ನ ಸಬ್ಜೆಕ್ಟದ ವಿಷಯದಲ್ಲಿ, ತಾನು ತಿಳಿದುಕೊಂಡದ ವಿಷಯದಲ್ಲಿ, ತಾನು ಪರಮಾತ್ಮನ ಪಡೆಯುವ ದಾರಿಯ ವಿಷಯದಲ್ಲಿ ಭೀಮನಿಗೆ ಸ್ವಲ್ಪವೂ ಸಂಶಯವಿಲ್ಲ. ಕಾಮಾತ್ ಅತಿರಿಕ್ತಂ ನ ಅಸ್ತಿ. ಪುರುಷಾರ್ಥಗಳಲ್ಲಿ ಕಾಮನೇ ಅತ್ಯಂತ ಶ್ರೇಷ್ಠ. ಆದ್ದರಿಂದಾಗಿ ಮನುಷ್ಯ ಸತ್ಕಾಮನೆಯನ್ನು ಮಾಡಲು ಪ್ರಯತ್ನಶೀಲನಾಗಬೇಕು. ಕಾಮ ಸ್ತ್ರೀ ಪುರುಷರ ಆಕರ್ಷಣ, ಸ್ತ್ರೀ ಪುರುಷರ ವಿಶಿಷ್ಟವಾಗಿರ್ತಕ್ಕಂಥ ವಿಕೃತ ಕ್ರಿಯೆಗಳು, ಇದೊಂದೇ ಕಾಮ ಅಲ್ಲ, ಅದನ್ನು ಕಾಮನೆ, ಅದನ್ನು ಒಂಥರದ ಇಚ್ಛೆ. ಆದರೆ ಯಾವುದನ್ನು ನಾವು ಇಚ್ಛೆ ಮಾಡಬೇಕು ಅನ್ನೋದನ್ನು ನಾವು ಶಾಸ್ತ್ರದಿಂದ ತಿಳ್ಕೊಳ್ಬೇಕಾ, ಗುರುಗಳ ಹತ್ರ ಹೋಗ್ಬೇಕಾಗ್ತದೆ. ನಿನಗೆ ಒಂದು ಕ್ಷಣ, ಒಂದು 5 ನಿಮಿಷ, ಒಂದು 10 ನಿಮಿಷ ಮಾಡುವ ವಿಕೃತ ಕಾಮನೆ ಬೇಕೋ, 5 ನಿಮಿಷದ ಸುಖ ಬೇಕೋ, ಶಾಶ್ವತ ಸುಖ ಬೇಕೋ? ಪರಮಾತ್ಮ ಹೇಳಿದ್ದಾನೆ, ಬುದ್ಧಿ ಕೊಟ್ಟಿದ್ದೇನೆ, ವಿವೇಕ ಶಕ್ತಿ ಕೊಟ್ಟಿದ್ದೇನೆ, ಮನಸ್ಸು ಕೊಟ್ಟಿದ್ದೇನೆ, ಗುರುಗಳನ್ನು ಕೊಟ್ಟಿದ್ದೇನೆ, ಶಾಸ್ತ್ರಗಳನ್ನು ಕೊಟ್ಟಿದ್ದೇನೆ, ನೀನು ನಿರ್ಣಯ ಮಾಡು ಅಂತ ಅನ್ನೋದನ್ನು ತಿಳಿಸಿದ್ದಾನೆ. ಕಾಮ್ಯಂ ಹಿ ಕಾಮಾಭಿಧಮಾಹುರಾರ್ಯ ಕಾಮ್ಯಾ ಪುಮರ್ಥಾಸ ಸಾಧನೇರ್ಯತ. ಪುರುಷಾರ್ಥಗಳು ಇವು ಮೋಕ್ಷದ ಸಾಧನೆಗಳು. ಯಾಕೆ? ಇಚ್ಛೆ ಅಂತ ಅನ್ನೋದು ಇಲ್ಲದೆ ಇದ್ದರೆ ನಾವು ಧರ್ಮವನ್ನು ಮಾಡಲಿಕ್ಕಾಗೋದಿಲ್ಲ, ಅರ್ಥವನ್ನು ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ, ಮೋಕ್ಷವನ್ನು ಬಯಸಲಿಕ್ಕಾಗೋದಿಲ್ಲ. ಮನುಷ್ಯ ಇಚ್ಛಾ ಮೈನಸ್ ಇಚ್ಛಾ ಕಲ್ಲು. ಚೇತನರಿಗೆ ಇಚ್ಛೆ ಅಂತ ಅನ್ನೋ ಸಾಮರ್ಥ್ಯ ಪರಮಾತ್ಮ ಕೊಟ್ಟಿದ್ದಾನೆ. ಅದನ್ನು ಮಾಡಬೇಕು ಬಿಡಬೇಕು ಅಂತ ಶಕ್ತಿಯನ್ನು ಕೊಟ್ಟಿದ್ದ. ಅಧಿಕಾರ ಅಲ್ಲ, ಸ್ವಾತಂತ್ರ್ಯ ಅಲ್ಲ, ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಸದುಪಯೋಗ ಮಾಡುವಂಥ ಪ್ರೇರಣೆ ಮಾಡಿದ್ದಾನೆ. ಆಗ ನೀವು ಏನು ಮಾಡ್ತೀರಿ? ಆ ಪ್ರಕಾರ ದೇವರು ಪ್ರೇರಣೆ ಮಾಡ್ತಾನೆ. ಯೋಗ್ಯತೆ ಇದೆ, ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ, ಒಳ್ಳೆಯ ಕಾರ್ಯ ಮಾಡಿದ್ದೇವೆ, ಮನೆಯಲ್ಲಿ ಧರ್ಮದ ವಾತಾವರಣ ಇದೆ, ಅದಕ್ಕೋಸ್ಕರ ಪ್ರವಚನಕ್ಕೆ ಬಂದು ಕೂತ್ಕೊಂಡಿದ್ದೇವೆ. ಪರಮಾತ್ಮ ಅಲ್ಲಿವರೆಗೂ ತಂದು ಕೂಡಿಸಿದ ಪರಮಾತ್ಮ. ಆಮೇಲೆ ಪ್ರವಚನ ಕೇಳಿ
ವಿಷಯ ತಿಳಿದುಕೊಂಡು ಆನಂದ ಪಡುವುದು ನಿಮಗೆ ಬಿಟ್ಟದ್ದು. ಇಲ್ಲ ಪ್ರವಚನ ತೂಕಡಿಸ್ತಾ ಕೇಳೋದು, ಏನೋ ಹೇಳ್ತಾ ಇರ್ಬಿಡು ಟೈಮ್ ಪಾಸ್ ಮಾಡೋಣ ಅಂತಕೊಂಡು ಕೇಳೋದು, ಅದ್ರ ಪ್ರಕಾರ ಪರಮಾತ್ಮ ಫಲ ಕೊಡ್ತಾನೆ. ಒಂದು ವೇಳೆ ಮನುಷ್ಯನಿಗೆ ಇಚ್ಛೆ ಇಲ್ಲದೇ ಇದ್ದರೆ ಅಕಾಮ್ಯತಾಂ ಯಾತ್ಯಪಮರ್ಥ ಏವ, ಅವನು ಯಾವ ಪುರುಷಾರ್ಥವನ್ನು ಬಯಸಲಿಕ್ಕಾಗೋದಿಲ್ಲ. ಮನುಷ್ಯ ಬಯಸ್ತಾನೆ, ಆದ್ದರಿಂದಾಗಿ ಅರ್ಥ ಅಂದರೆ ಬಯಸುವಿಕೆ ಅಂತ ಅರ್ಥ. ಧರ್ಮವನ್ನು ಇಷ್ಟೇನ ಧರ್ಮ ಪುರುಷಾರ್ಥ, ಪುರುಷರಿಂದ ಧರ್ಮ ಮಾಡಬೇಕು ಅಂತನ್ನುವ ಬಯಕೆ ವ್ಯಕ್ತವಾಗ್ತದೆ. ಆದ್ದರಿಂದ ಧರ್ಮವೊಂದು ಪುರುಷಾರ್ಥ. ಸಂಪಾದನೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿರ್ತಕ್ಕಂತಹ ಒಂದು ಇಚ್ಛೆಯು ಅರ್ಥ ಪುರುಷಾರ್ಥಕ್ಕೆ ಕಾರಣವಾಗಿದೆ. ನಾನು ಶಾಶ್ವತ ಮುಕ್ತಿಯನ್ನು ಪಡೆಯಬೇಕು, ಶಾಶ್ವತವಾದ ಆನಂದ ಪಡೆಯಬೇಕು ಅಂತ ಮೋಕ್ಷವೂ ಕೂಡ ಬಯಸ್ತೇವೆ, ಆದ್ದರಿಂದ ಪುರುಷಾರ್ಥವಾಗಿದೆ. ಆದರೆ ಇದೆಲ್ಲಕ್ಕಿಂತ ಮೀರಿರ್ತಕ್ಕಂಥದ್ದು, ಇದನ್ನು ಬಯಸುವ ಇಚ್ಛೆ ಅಂತಕೊಂಡಂತೇನಿದೆ, ಕಾಮ ಅಂತ ಪುರುಷಾರ್ಥ ಏನಿದೆ, ಇದು ಬಹಳ ಶ್ರೇಷ್ಠವಾದ. ನಾನು ಏನನ್ನ ಬಯಸ್ತೇನೆ, ನಾನು ಸಾಧನೆಯ ದಾರಿಯಲ್ಲಿ ಇದ್ದೇನೆ ಅಥವಾ ಇಲ್ಲ. ರಾತ್ರಿ ಮಲಗುವಾಗ ಡೈರಿ ಮಾಡಿ, ಇವತ್ತು ನಾನು ವ್ಯರ್ಥವಾಗಿ ಕಳೆದ ಸಮಯವೆಷ್ಟು, ಉಳಿದ ಸಮಯದಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ, ಕೆಟ್ಟ ಕೆಲಸ ಮಾಡಿದೆ ಅಂತನ್ನು ಡೈಲಿ ಡೈರಿ ಬರೀಲಿಕ್ಕೆ ಟ್ರೈ ಮಾಡಿ. ಆಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಇಚ್ಛೆ ಎಲ್ಲಿದೆ ಅಂತಕೊಂಡಂತ. ನಿಮ್ಮ ಇಚ್ಛೆಯ ದಿಶಾ ದೇವರು ಆ ರೀತಿ ಇಚ್ಛೆ ಮಾಡಿದ್ದೀರಿ, ಆ ದಾರಿಗೆ ನಿಮ್ಮನ್ನು ತಳ್ಳಿದ್ದಾರೆ, ದಬ್ಬಿದ್ದಾರೆ. ಆಗ ನೀವು ಮಾಡುವ ಪಾಪಕ್ಕೆ ನೀವು ಕಾರಣರೇ ಹೊರತು ಪರಮಾತ್ಮ ಕಾರಣನಲ್ಲ. ಮೋಟರಿಗೆ ಪೆಟ್ರೋಲ್ ಕೊಡುವುದು, ಮೋಟರನ್ನು ಮುಂದೆ ದಬ್ಬುವುದು ಪೆಟ್ರೋಲ್ನ ಕೆಲಸ, ಪೆಟ್ರೋಲ್ನ ಸಾಮರ್ಥ್ಯ. ಆದರೆ ಪರಮಾತ್ಮ ಸ್ಟೀರಿಂಗ್ ವೀಲ್ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ, ಅವನೇ ಅಧಿಕಾರ ಕೊಟ್ಟದ್ದು. ಅದನ್ನು ಸದುಪಯೋಗ ಮಾಡು ಅಂತೂ ಕೂಡ ಹೇಳಿದ್ದಾನೆ. ಸದುಪಯೋಗ ದುರುಪಯೋಗ ಯಾವ್ದು ಮಾಡ್ತೀನಿ ಮಾಡು, ಆ ಪ್ರಕಾರ ಪರಿಣಾಮ ಮಾಡ್ತೇನೆ ಅಂತ ಹೇಳಿದ್ದಾನೆ. ಸರಿಯಾಗಿ ಸಿಗ್ನಲ್ ಪ್ರಕಾರ ಹೋದರೆ ಆಕ್ಸಿಡೆಂಟ್ ಆಗೋದಿಲ್ಲ. ಸಿಗ್ನಲ್ ಬಿಟ್ಟು ಬೇರೆ ಕಡೆ ಹೋಗ್ತೇನೆ ಅಂತಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಇಚ್ಛೆ ಒಳ್ಳೆಯದನ್ನು ಮಾಡುವುದಿದ್ದರೆ ಬಹಳ ಮಹತ್ವಪೂರ್ಣವಾದ ವಿಷಯ. ನಮ್ಮ ಇಚ್ಛೆ ಎಷ್ಟು ಚೆನ್ನಾಗಿದೆ, ನಮ್ಮ ಬಯಕೆಗಳು ಎಷ್ಟು ಪ್ರಾಮಾಣಿಕವಾಗಿವೆ. ಎದುರಿಗೆ ಒಬ್ಬ ಬಂದ ವ್ಯಕ್ತಿ ನಮ್ಮನ್ನು ಹೊಗಳ್ತಾನೆ, ಆಗ ನಮ್ಮ ರಿಯಾಕ್ಷನ್ ಏನಿರಬೇಕು? ಇದು ನನ್ನ ಯಾವುದೂ ಸ್ವತಂತ್ರ ಗುಣ ಅಲ್ಲ, ಇದೆಲ್ಲ ನನ್ನಲ್ಲಿ ನಿಂತು ಮಾಡಿಸಿದ ಆ ಭಗವಂತನ, ಸ್ವತಂತ್ರನಾದ ಭಗವಂತನ ಪ್ರೇರಣೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು. ಇದು ಭಗವಂತನ ಹೊಗಳಿಕೆ, ನನ್ನ ಹೊಗಳಿಕೆ ಅಲ್ಲ. ಅಂತನ್ನುವ ಇಚ್ಛೆ ಮಾಡಲಿಕ್ಕೆ ತಯಾರಾಗಬೇಕು. ಯಾವ ರೀತಿಯ ಬಯಕೆಯನ್ನು ನಾವು ಮಾಡ್ತೇವೆ ಆ ರೀತಿಯಾಗಿ ಭಗವಂತ ಪ್ರೇರಣೆ ಮಾಡ್ತಾನೆ. ವಿಜ್ಞಾನ ಭಕ್ತ್ಯಾದಿಕಮಪ್ಯತೀವ ತತ್ಸಾಧನಂ ಕಾಮ್ಯ ಬಹಿಷ್ಕೃತಂ ಚೇತ್. ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಧರ್ಮ ಅರ್ಥ ಮೋಕ್ಷ ಇವು ಸಾಧನವಾಗಿವೆ, ನಾನಿಲ್ಲ ಅಂತ ಅನ್ನೋದಿಲ್ಲ. ಆದರೆ ಬಯಕೆನೇ ಇಲ್ಲದೆ ಇದ್ದರೆ ಅವುಗಳನ್ನು ಪಡಲಿಕ್ಕೆ ಆಗೋದಿಲ್ಲ. ಧರ್ಮ ಮಾಡಬೇಕು, ಧರ್ಮದಂತೆ ನಡೆಯಬೇಕು ಅಂತ ಬಯಕೆ ಇದ್ದರೆ ಪರಮಾತ್ಮ ಆ ಬಯಕೆಯನ್ನು ಮುಂದುವರಿಸ್ತಾನೆ. ಧರ್ಮ ಬೇಡ,
ಮನಸ್ಸಿಗೆ ಬಂದಂತೆ ಇರ್ತೇನೆ ಅಂತ ತಿಳ್ಕೊಂಡಂತೆ ದೇವರು ಅದೇ ರೀತಿ ಪರಿಣಾಮ ಮಾಡ್ತಾನೆ. ಅದೇ ರೀತಿ ನೀವು ಪಾಪ ಕೂಡ ನಿಮ್ಮ ಕಡೆ ಪಾಪ ಮಾಡಿಸಿ ನಿಮಗೆ ನರಕಕ್ಕೆ ಹಾಕೋನು ಅವನೇ. ಇಲ್ಲ ಸತ್ಕಾಮನೆಯನ್ನು ಮಾಡಿದಿರಿ, ಸತ್ಕಾಮನೆಯಿಂದ ಸ್ವರ್ಗಾದಿಗಳನ್ನು ಕೊಡ್ತಾನೆ, ಮುಂದೆ ಇನ್ನೂ ಹೆಚ್ಚು ಸುಖವನ್ನು ಕೊಟ್ಟು ನಿಮ್ಗೆ ಆ ದಾರಿಗೆ ಕರೆದುಕೊಂಡು ಬರ್ತಾನೆ. ಎಲ್ಲಿವರೆಗೂ ಇಚ್ಛೆ ಇದೆ ಅಲ್ಲಿಯವರೆಗೆ ಮನುಷ್ಯ ಜೀವಿತ. ಎಂದು ಇಚ್ಛೆ ಸತ್ತೋಯ್ತು ಆಯ್ತು, ಅವನ ಕಾಲ ಮುಗಿದಿದೆ ಅಂತ ಅರ್ಥ. ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ಯಾವ ದಿವಸ ಊಟ ಬೇಡ ಅಂತ ಅನಿಸ್ತದೆ ಅಂತ ಸಂದರ್ಭ, ಹಿಂದಿನ ದಿವಸ ಭಾಳ ತಿಂದಾಗ ಬೇಡ ಅನ್ಸೋದು ಬೇರೆ ಅಲ್ಲ, ಹಸಿವೆ ಆದಾಗಲೂ ಕೂಡ ಅನ್ನ ಬೇಡ ಅಂತ ಅನಿಸ್ತದೆ. ತಿಳಿದುಕೊಳ್ಬೇಕು, ಇವನು ಭಾಳ ಅಂದರೆ 15 ದಿವಸ ಜೀವಿತ ಇರ್ತಾನೆ ಅಂತ. ಅನ್ನದ ಮೇಲೆ ರುಚಿ ಹೋಗೋದು, ಅನ್ನ ಬೇಡ ಅಂತಕೊಂಡಂತ ಅನಿಸೋದು, ಅದು ಅವನ ಮರಣ ಸಮೀಪಿಸಿದೆ ಅಂತ ಅರ್ಥ. ಡಾಕ್ಟರ್ ಬೇಡ ಅಂತಂದಿದ್ದಾರೆ, ಅದು ಬೇಕು ಬೇಕು ಅಂತಕೊಂಡಂತ ಇದ್ರೆ ಅವನ ಜೀವಂತದ ಲಕ್ಷಣ. ಅದರಿಂದಾಗಿ ನಮ್ಮ ಬಯಕೆ ಮೋಕ್ಷ. ಯಾಕೆ? ಅಲ್ಲಿ ದಿನಾಲು ದೇವರನ್ನು ನೋಡ್ಬೋದು, ದೇವರನ್ನು ಸಮೀಪದಲ್ಲಿ ಅನುಭವಿಸ್ಬೋದು, ನಿತ್ಯದಲ್ಲಿ ಸುಖ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೆನ್ಷನ್ ಇಲ್ಲ. ಆದ್ದರಿಂದಾಗಿ ನಾವು ಮೊದಲು ಒಳ್ಳೆಯ ಇಚ್ಛೆಯನ್ನು ಮಾಡುವುದನ್ನು ಕಲಿಬೇಕು. ಒಳ್ಳೆ ಥಿಂಕಿಂಗ್, ಒಳ್ಳೆ ವಿಚಾರ ಮಾಡಿ ಉತ್ತಮವಾಗಿರ್ತಕ್ಕಂಥ ಬಯಕೆಗಳು ನಮ್ದಾಗಬೇಕು. ಥರ್ಡ್ ಕ್ಲಾಸ್ ಬಯಕೆ ನಮ್ದಾಗಬಾರ್ದು. ಏನು ಬೇಕಾಗಿಲ್ಲ, ಇವತ್ತಾಕೆ ಸಂಧಾನ ಮಾಡಬೇಕು, ಇವತ್ತಾಕೆ ಅಭ್ಯಾಸ ಮಾಡಬೇಕು, ಇವತ್ತು ಬೇಡ, ಸುಮ್ಮನೆ ಟಿ ವಿ ನೋಡ್ಕೋತ ಟೈಮ್ ಪಾಸ್ ಮಾಡ್ತೀನಿ ಅಂತಂದರೆ ದೇವರು ಅಲ್ಲೇನೇ ಪರಿಣಾಮ ಮಾಡ್ತಾನೆ. ಅದಕ್ಕೆ ನರಕಾದಿಗಳ ಅನರ್ಥವನ್ನು ಕೊಡ್ತಾನೆ. ಇಲ್ಲ, ಪರಮಾತ್ಮ ನನ್ನ ಮನಸ್ಸನ್ನು ಸತ್ಕರ್ಮದಲ್ಲಿ ಬಯಸುವಂತೆ ಮಾಡು ಅಂತ ಹೇಳಿದ್ರೆ ಒಳ್ಳೆಯದನ್ನು ಬಯಸಿಸ್ತಾನೆ. ಕೇಳಿದ್ದೇವೆ ದೇವರ ಹತ್ರನು. ಆದ್ದರಿಂದಾಗಿ ಮುಖ್ಯವಾಗಿರ್ತಕ್ಕಂಥ ನಾವು ಪಡೆಯುವುದು ಮೋಕ್ಷ. ಮೋಕ್ಷ ಒಂದು ರೀತಿಯಿಂದ ಸಾಧನವೂ ಆಗಿದೆ, ಮೋಕ್ಷ ಮತ್ತೊಂದು ರೀತಿಯಿಂದ ಸಾಧ್ಯವೂ ಆಗಿದೆ. ಧರ್ಮಾರ್ಥ ಕಾಮಗಳು ಅದರ ಸಹಾಯಕಗಳು, ಅದರ ಸಾಧನಗಳು. ಹಾಗಾದರೆ ನಾವು ಏನನ್ನು ಬಯಸಬೇಕು? ನಾವು ಏನನ್ನು ಬಯಸಬೇಕು ಅಂತಂದರೆ ನಾವು ಪರಮಾತ್ಮನನ್ನು ಬಯಸಬೇಕು, ಬೇರೆ ಬೇರೆ ಬಯಸಲಿಕ್ಕಿಲ್ಲ. ಏನ್ರಿ ಪರಮಾತ್ಮನ ಬಯಸಿದ್ರೆ, ನನಗಿವತ್ತು ಜಿಲೇಬಿ ಬೇಕಾಗಿದೆ ಅಂತ ತಿಳ್ಕೊಂಡು ಬಯಸಿದರೆ, ಅದೆಲ್ಲ ಪರಮಾತ್ಮನ ಬಯಸಿದರೆ ಸಿಗ್ತದೇನು? ಪರಮಾತ್ಮನ ಅನುಗ್ರಹವಾದರೆ ನಿತ್ಯದಲ್ಲಿ ಏನು ಬೇಕೆಲ್ಲ ಸಿಗ್ತದೆ ನನಗೆ. ಅಡಿಗೆಯವರಿಲ್ಲದೆ ನೀವು ಮುಕ್ತಿಯಲ್ಲಿ ಏನು ಬಯಕೆ ಮಾಡ್ತಾರೆ ಇಮಿಡಿಯೇಟ್ಲಿ ಅವ್ರ ಎದುರಿಗೆ ತಯಾರು. ಪರಮಾತ್ಮನ ಹತ್ರ ಬಯಕೆ ಇಡಬೇಕು. ನನಗೆ ಬೆಂಗಳೂರು ಮೈಸೂರು ಸಾರು, ಬೆಂಗಳೂರು ಸಾರು ಮೈಸೂರು ಹುಳಿ, ಆನಂತರ ತಮಿಳುನಾಡಿನ ಪುಳಿಯೋಗರೆ, ಮಹಾರಾಷ್ಟ್ರದ ಮಿಕ್ಸ್ ಭಾಜಿ, ಆಂಧ್ರ ಪ್ರದೇಶದ ಗೊಜ್ಜು, ಉತ್ತರ ಭಾರತದ ಮಕ್ಕಾ ರೋಟಿ ಅಥವಾ ಏನು ಹೇಳ್ತಾರಲ್ಲ ಪರಾಟ, ಹೀಗೆ ನೀವು ಬೇಡಿದರೆ ಎಲ್ಲ ನಿಮ್ಮ ಎದುರು ತಯಾರಿರ್ತಾವೆ.
ಯಾವಾಗ ನೀವು ಮುಕ್ತಿಗೆ ಹೋದಾಗ, ಮೋಕ್ಷವನ್ನು ಪಡೆದಾಗ, ನೀವು ಬಯಸಿದ್ದಾಗಿಂದಾಗಲೇ ತಯಾರು. ಅಂತ ಒಂದಿದೆ ಪಡೆಯಬೇಕು ಅಂತ ಇಚ್ಛೆ ಮಾಡಬಾರ್ದೇನು? ನಾವೇ ನಮ್ಮ ಮನಸ್ಸನ್ನು ನೋಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆತ್ಮ ಪರೀಕ್ಷಣ ಹೇಳಿ, ಎಷ್ಟು ಸಲ ಒಳ್ಳೆಯ ಇಚ್ಛೆ ಮಾಡಿದ್ದೇವೆ? ಪರಾತ್ಪರೋಪ್ಯಾದಿಪಮಾಂತರಿಶ್ಚ ಸ್ವಸ್ಯೇತರೇಷಾಮಪಿ ಕಾಮ್ಯ ಏವ ಅಕಾಮಿತೋ ವಾಗ್ಗತಿಮೇವ ದದ್ಯಾತ್ ಕಾಮ ಪ್ರಮರ್ಥೋ ಅಖಿಲ ಏವ ತೇನ. ಅಕಾಮಿತಃ ಅವಾಗ್ಗತಿಮೇವ ದದ್ಯಾತ್. ಒಳ್ಳೆ ಇಚ್ಛೆ ಮಾಡದೇ ಇದ್ರೆ ಕೆಟ್ಟ ಇಚ್ಛೆಗಳನ್ನೇ ಎಲ್ಲರಿ ಮನಪರಿಣಾಮ ಮಾಡ್ತಾರೆ. ಕ್ರಮವಾಗಿ ನಾವು ಪತಿತರಾಗ್ತೇವೆ. ಆದ್ದರಿಂದಾಗಿ ಸಕಲ ಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು. ಕರ್ತವ್ಯ ಅಂತಕೊಂಡಂತೆ ಪ್ರಾರಂಭ ಮಾಡಬೇಕು. ಆದ್ದರಿಂದಾಗಿ ಪರಮಾತ್ಮನನ್ನು ಬಯಸಬೇಕು. ಅದರೆಲ್ಲವೂ ಕೂಡ ಸಿಗ್ತದೆ. ಇಚ್ಛೇವ ಕಾಮೋಸ್ತು ತಥಾಪಿ ನೈಷ ಮೃತೇ ಹಿ ಚಿತ್ವಂ ಘಟಕುಡ್ಯವತ್ ಸ್ಯಾತ್. ಕಾಮಕ್ಕೆ ಬಯಕೆ ಅಷ್ಟೇ ಅಲ್ಲ, ಇಚ್ಛೆ ಅಂತಿಕೊಂಡಂತಾದರೂ ಕೂಡ ಅದು ನಮ್ಮಲ್ಲಿ ಇಲ್ಲದೇ ಇದ್ದರೆ ನಮಗೂ ಕಲ್ಲಿಗೂ ಅಂತರ ಏನಿದೆ? ನಮಗೂ ನಾನು ಕುಳಿತ ಆಸನಕ್ಕೂ ಅಂತರ ಏನಿದೆ? ಅದಕ್ಕೂ ಇಚ್ಛೆ ಅಲ್ಲ, ನನಗೂ ಇಚ್ಛೆ ಇದೆ ಇಲ್ಲ. ಚೇತನನ ಪ್ರಮುಖವಾಗಿರ್ತಕ್ಕಂಥ ಗುಣಗಳಲ್ಲಿ ಇಚ್ಛೆ ಒಂದು. ಆದ್ದರಿಂದ ಒಳ್ಳೆ ಇಚ್ಛೆಯನ್ನು ಮಾಡುವುದು ಕಲಿಬೇಕು. ಆದರೆ ಜಗತ್ತಿನ ಪರಮಾತ್ಮನ ಸಂಕಲ್ಪ ಅವರವರು ಆಯಾ ಗುಣಗಳವರಾಗಿ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೂಡ ತಾರತಮ್ಯ ಇದೆ. ಕಾಮವನ್ನು ನಾವು ನಮ್ಮಿಂದ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಕಾಮವು ಕೂಡ 3 ಬಗೆಯಾಗಿದೆ. ಧರ್ಮವನ್ನು ಬಯಸಬೇಕು, ಅರ್ಥವನ್ನು ಬಯಸಬೇಕು, ಧರ್ಮಾರ್ಥಗಳನ್ನು ಕೂಡಿಯೇ ಬಯಸಬೇಕು. ಇಂಥ ಸಂದರ್ಭದಲ್ಲಿ ನಿಮ್ಮ ಇಚ್ಛೆಯ ತೀವ್ರತೆ ಆ ಪ್ರಕಾರವಾಗಿ ಅಧಮ ಇಚ್ಛೆಯನ್ನು ಮಾಡಿದರೆ ಪರಮಾತ್ಮ ಅಧಮ ಸ್ಥಿತಿಯಲ್ಲಿ ಇಡ್ತಾನೆ. ಮಧ್ಯಮ ಸ್ಥಿತಿ ಇಚ್ಛೆ ಮಾಡಿದರೆ ಪರಮಾತ್ಮ ಮಧ್ಯಲೋಕದಲ್ಲಿ ಇಡ್ತಾನೆ. ಪರಮಾತ್ಮನನ್ನೇ ಬಯಸಿದರೆ ಆಗ ಅವನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಮಾದ ಪರಂ ಶುಭಂ. ಆದ್ದರಿಂದಾಗಿ ನಾವು ಪರಮಾತ್ಮನಿಗೆ ದಿನಾಲು ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ, ನಿನ್ನ ವಿಸ್ಮರಣೆ ನನಗಾಗಬಾರ್ದು, ನಿನ್ನನ್ನು ತಿಳಿಸುವ ಜ್ಞಾನಿಗಳ ಸಂಘ ನನಗಾಗಬೇಕು. ಆಚಾರ್ಯ, ಎರಡೂ ಬೇಡಿಕೆ ಭಾಳ ಚೆನ್ನಾಗಿದೆ. ನಿಮ್ಮ ಮನಸ್ಸಿಗೆ ಹೇಗೆ ಬಂತು? ಎಲ್ಲಿಂದ ಗೊತ್ತಾಯಿತು? ಇದು ನಾನು ಬೇಡಿದ್ದ ಇಚ್ಛೆ ಅಲ್ಲ, ಅಂಥ ಅಧಿಕಾರ ನಾನಲ್ಲ. ಪರೀಕ್ಷಿತ ರಾಜ ಬೇಡಿದ ಇಚ್ಛೆಗಳು. ಪ್ರಾಯೋಪದೇಶಕ್ಕೆ ಕುಳಿತುಕೊಳ್ಳುವ ಮುನ್ನ ಬಂದಿರತಕ್ಕಂಥ ಎಲ್ಲ ಋಷಿಗಳಿಗೆ, ಮುನಿಗಳಿಗೆ ಪರೀಕ್ಷಿತ ರಾಜ ಸಂಬೋಧನೆ ಮಾಡಿ ಹೇಳ್ತಾನೆ, ನಿಮ್ಮ ಹತ್ರ ನಾನು 2 ವರ ಕೇಳ್ತೇನೆ, ಕೊಡಿ ಅಂತ ಹೇಳ್ಕೊಂಡು. ಒಂದು ವರ, ಭಗವಂತನ ವಿಸ್ಮರಣೆ ನನಗಾಗಬಾರ್ದು. ಪರಮಾತ್ಮನ ವಿಷಯದಲ್ಲಿ ಒಂದು ಕೂಡಕ ತಿರಸ್ಕಾರ ನನಗೆ ಬರಬಾರ್ದು. ಮೇಲಿನ ಮೇಲೆ ಕಷ್ಟ ಬಂದಾಗ ಎಲ್ಲಿ ದೇವರು ಎಲ್ಲಿ ದಿಂಡ್ರು ಅಂತಕೊಂಡಂತೆ ಅನ್ಬೇಡಿ. ಆ ಕಷ್ಟವನ್ನು ನಿವಾರಣೆ ಮಾಡುವನು ಅವನೇ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನನ್ನು ಬಯಸುವುದೇ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತ ತಿಳ್ಕೊಂಡಂತ ಅನ್ನೋದನ್ನು
ಭೀಮಸೇನ ದೇವರು ಸಭೆಯಲ್ಲಿ ಬಿಡಿ ಬಿಡಿಯಾಗಿ ಕೆಲವು ಕಡೆಗೆ ಸಾಮಾಸಿಕವಾಗಿ ಭೀಮನ ಅಭಿಪ್ರಾಯವನ್ನು ತೋರಿಸಿಕೊಟ್ಟಿದ್ದಾರೆ. ಆಗ ಧರ್ಮರಾಜ ಭೀಮಸೇನನ್ನು ಖಂಡನಂತೂ ಮಾಡಲಿಕ್ಕಾಗೋದಿಲ್ಲ, ಚೆನ್ನಾಗಿ ಹೇಳಿದ್ದಾನೆ. ಆದರೆ ವಿಷ್ಣು ಸರ್ವೋತ್ತಮ ಅಂತೇಳಿ ತಿಳಿದುಕೊಳ್ಳುವುದು, ಅದು ಬಿಟ್ಟು ಉಳಿದವರಿಗೆ ಸದ್ಯಕ್ಕೆ ಅಧಿಕಾರ ಇಲ್ಲ. ಯಾಕೆ? ಅದು ನನ್ನ ಪೇಟೆಂಟ್. ಇಂಥ ಒಬ್ಬ ವ್ಯಕ್ತಿ ನಾಸ್ತಿಕ ಆಗಿನ ಕಾಲದಲ್ಲಿ ಆಗಿದ್ದ. ಒಬ್ಬ ಬ್ರಾಹ್ಮಣ, ಶ್ರೇಷ್ಠ ಬ್ರಾಹ್ಮಣ, ಯಾಜೋಪಯಾಜರು ಅಂತ ಹೇಳೋರು, ತಮ್ಮ ಸತ್ತ ಮಗುವನ್ನು ಹಿಡಿದುಕೊಂಡು ಕೃಷ್ಣನ ಹತ್ರ ಬಂದಿದ್ದಾರೆ. ಪರಮಾತ್ಮ ರಾಮನ ಹತ್ರ, ರಾಮಚಂದ್ರ, ನಿನ್ನ ರಾಜ್ಯದಲ್ಲಿ ಪಾಪದ ಕೆಲಸ ನಡೀತಾ ಇದೆ. ರಾಜ್ಯದಲ್ಲಿ ಪಾಪದ ಕೆಲಸ ನಡೀತಾ ಇದ್ದರೆ ಅಪಮೃತ್ಯುಗಳು, ಸಣ್ಣ ಮಕ್ಕಳು ಹೋಗ್ಬಿಡೋದು, ಮತ್ತಿನ್ನೇನು. ಆದ್ದರಿಂದಾಗಿ ನಾನು ಪರಮಾತ್ಮನನ್ನೇ ಬಯಸ್ತೇನೆ, ನಾನು ಭಗವಂತನ ಸಾನ್ನಿಧ್ಯವನ್ನು ಬಯಸ್ತೇನೆ ಅಂತ ತಿಳ್ಕೊಂಡಂತೇಳಿ, ರಾಜನ್ನ ಕಾಮಾದ ಪರಂ ಶುಭಂ ಹಿ ಪರೋಹಿಕ ಮೋಹರಿರೇವ ಏನ. ನನ್ನ ಬಯಕೆ ಆ ದೇವರು, ಬೇರೆ ಯಾವ ಇಲ್ಲ, ಆ ದೇವರು ನನಗೆ ಸಿಗಬೇಕು. ಪ್ರಾಜ್ಞ ಸೂರಚಂದನ ಸಾರಲಿಪ್ತೋ ವಿಚಿತ್ರಮಾಲ್ಯಾಭರಣಿ ರೂಪೇತಃ ಇದಂ ವ್ಯಸೋ ವ್ಯಾಚವಸ ಸಮಕ್ತಂ. ಆದ್ದರಿಂದಾಗಿ ದೇವರು ಕೊಟ್ಟ ಶಕ್ತಿಯಿಂದ ಪರಮಾತ್ಮ ಗಂಧದಿಂದ ಅಲಂಕೃತನಾದ, ಅನೇಕ ಮಾಲೆ ಆಭರಣಗಳಿಂದ ಯುಕ್ತನಾದ, ಸರ್ವೋತ್ತಮನಾದ ಶ್ರೀಹರಿ ನನಗೆ ಬೇಕು. ಉಳಿದ ಯಾವ ವಸ್ತು ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ ಅಂತ ಹೇಳಿ ಆಗ ಭೀಮಸೇನ ಸುಮ್ಮನಾಗಿದ್ದ. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಿಟ್ಕೊಳ್ಬೇಕು, ನಾವು ಯಾವುದೇ ಸಂದರ್ಭದಲ್ಲಿಯೂ ಅಸ್ವತಂತ್ರರು. ದತ್ತ ಸ್ವಾತಂತ್ರ್ಯ ಅಂತ ಕೊಂಡಂತನ್ನುವ ಪದ ದಾಸ ಸಾಹಿತ್ಯದಲ್ಲಿ ಬರ್ತದೆ. ಅಲ್ಲಿ ಪರಮಾತ್ಮನ ಕೊಟ್ಟ ಶಕ್ತಿ ಅಂತ ಅರ್ಥ ಮಾಡಬೇಕು, ಭಗವಂತ ಕೊಟ್ಟ ಶಕ್ತಿ ಅಂತ ಅರ್ಥ ಮಾಡಬೇಕೆ ಹೊರತು ಪರಮಾತ್ಮ ತನ್ನ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಸ್ವಾತಂತ್ರ್ಯ ತೆಗೆದುಕೊಡ್ಲಿಕ್ಕೆ ಬರಲೇ ಹೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ದಿನಾಲು ದೇವರ ಹತ್ರ ಹೋಗಿ, ಪರಮಾತ್ಮ ನನಗೆ ನಿನ್ನ ಮೋಕ್ಷ ಬೇಕು, ನಿನ್ನ ಸಾಮೀಪ್ಯ ಬೇಕು ಅಂತೇಳಿ ಕೇಳ್ಕೊಂಡು, ಆದ್ದರಿಂದಾಗಿ ಕಾಮ ಅಂತನ್ನೋದು ಶ್ರೇಷ್ಠ. ಇಂಥ ಕಾಮನೆಯನ್ನು ಮಾಡಿದಾಗ ಪರಮಾತ್ಮ ಸಿಗ್ತಾನೆ ಅಂತನ್ನುವ ವಿಚಾರವನ್ನು ಹೇಳಿ ಭೀಮಸೇನ ದೇವರು ಮನುಷ್ಯ ಬಯಸಬೇಕು ಸತ್ಕಾಮನೆ, ಮನುಷ್ಯ ಬೇಕು ಒಳ್ಳೆಯ ಇಚ್ಛೆ. ಅದಕ್ಕೋಸ್ಕರವೇ ಸಂಧ್ಯಾವಂದನ ಮಂತ್ರದಲ್ಲಿ ಧಿಯೋ ಯೋನ ಪ್ರಚೋದಯಾತ್, ಪರಮಾತ್ಮ ನಮ್ಮ ಬುದ್ಧಿಯನ್ನು ಯೋಗ್ಯ ಮಾರ್ಗದಲ್ಲಿ ಪ್ರೇರಿಸುವಂತ ಪ್ರಾರ್ಥನೆ ಮಾಡ್ತೇವೆ. ಅವನು ಪ್ರೇರಣೆ ಮಾಡಿದಂತೆ ಇವತ್ತಿನ ದಿವಸ ಈ ಸಂದರ್ಭ ಹೇಳಿದ್ದೇವೆ. ಯೋಗ ಪರಮಾತ್ಮನ ಪಡೆ ಉಪಾಯ ಅನ್ನುವ ವೇಷದಲ್ಲಿ ಬಿದುರ ಕೂತ್ಕೊಂಡಿದ್ದ. ಇದರ ಕೂತ್ಕೊಳ್ಳಿಲ್ಲ, ಸತ್ಯನಾಥ ಹೊರಟೋಗ್ಬಿಟ್ಟ. ಆದ್ದರಿಂದಾಗಿ ಮನುಷ್ಯ ತಾನು ಸಜ್ಜನರ ಸಂಘದಲ್ಲೇ ಇದ್ದಾಗ ಸತ್ಕಾಮನೆಗಳು ಬರ್ತವೆ. ಇದೊಂದು ಮನಸ್ಸಿನಲ್ಲಿ ಯಾವಾಗಲೂ ನಿರ್ಧಾರ ಮಾಡಿಕೊಡಬೇಕು. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ
ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ವಿಷ್ಣುಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಥನ ರೋಗಾನ್ಮಯ ನಾಶಯ ಆಶು ಧನ್ವಂತರೇ ಹರೇ. ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಷ್ಣು ಸದಾ ಜಾರಿಕಂ. ಪರಮಾತ್ಮ ಯಾವಾಗಲೂ ಸನ್ಮಾರ್ಗದಲ್ಲಿ ಧರ್ಮ ಅರ್ಥ ಮೋಕ್ಷ ಮತ್ತು ಸತ್ಕಾಮನೆಯನ್ನು ಬಯಸುವ ಇಚ್ಛೆ ಮಾಡಿದ್ದೇನೆ, ಅದನ್ನು ನಾನು ಕೊಡುವಂತೆ ಅಂತ ಹೇಳಿ ಪರಮಾತ್ಮನೇ ಕೇಳುತ್ತಾ ಉಳಿದ ವಿಷಯದಲ್ಲಿ ನಿಸ್ಪರನಾಗಿರಬೇಕು. ಇದೇ ಸತ್ಕಾಮನೆ ಅಂತ ಅನ್ಸ್ಕೊಳ್ತಾರೆ. ಪರಮಾತ್ಮ ಅಂತವನಿಗೆ ಒಳ್ಳೆ ದಾರಿಯಾಗಿ ಪ್ರೇರಣೆ ಮಾಡ್ತಾನೆ. ಇತ್ಯಾದಿ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮಯಸ್ಮಿನ್ ಫಲೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಂತಃ ಅಕ್ಷರೋ ಯೋಜನ ಸರ್ವದೇವ ಅಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲ ಕರ್ಣಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.